ನಮಸ್ಕಾರ ಸ್ನೇಹಿತರೆ, ಪೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಇನ್ನೊಂದು ದೇವಸ್ಥಾನದ ಬಗ್ಗೆ ಹೇಳ್ತೀನಿ ನಿಮಗೆ. ಇದನ್ನು ಬೆಟ್ಟದ ತಿಮ್ಮಪ್ಪ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತಂತೆ. ಇಲ್ಲಿ ತುಂಬ ಚೆನ್ನಾಗಿತ್ತು ವಾತಾವರಣ, ಎಷ್ಟು ಚೆನ್ನಾಗಿತ್ತು ಅಂದ್ಬಿಡ್ರಿ. ಸುತ್ತಲೂ ಫೀಲ್ ಯಾವ ರೀತಿ ಇತ್ತು ಅಂದರೆ ಮೋಡ ಸಣ್ಣಗೆ ಮಳೆ ಬರ್ತಾಯಿತ್ತು ನೋಡಿ. ಸುತ್ತಲೂ ನನಗೆ ನಿಮಗೆ ವಾತಾವರಣ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಡಿ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಾಗ ನಿಜವಾಗ್ಲೂ ಕರ್ನಾಟಕ ತುಂಬಾ ಸ್ವರ್ಗ ನೋಡಿ. ಇವಾಗ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಪ್ರತಿಷ್ಠಾಪನೆ ಅಲ್ಲಿ ಹೌದು ಅಭಯನಾರಾಯಣ ಕರೆಕ್ಟ್ ನೋಡಿ ಅವ್ರು ಕಂಡಿಡಿದ್ರು. ಎಷ್ಟು ವರ್ಷದ ದೇವಸ್ಥಾನ ಸರ್ ಇದು? ಅಂದರೆ ಇವರು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಮುಂಚೆನ ಚೋಳರ ಕಾಲದ ಸರ್? ಸರ್ ಅದು ಇದು ದ್ವಾರಪಾಲಕರ ಹೆಸರೇನು ಸರ್? ಈ ದ್ವಾರಪಾಲಕರು ಇದಾರಲ್ಲ ಇವರಿಬ್ಬರ ಹೆಸರು? ಅವತ್ತು ಎಲ್ಲ ದೇವಸ್ಥಾನಗಳು ದ್ವಾರಪಾಲಕರು ಇದ್ದಾರೆ. ಅಲ್ಲ, ಅವ್ರಿಗೆ ಹೆಸರೇನಾದ್ರೂ ಇದೆಯಾ ಸರ್? ಹೆಸರೇನಿದೆಯಾ ಅವ್ರಿಗೆ? ಜಯ ವಿಜಯ. ಅದೇನೇ ಕರೆಕ್ಟ್, ಅದನ್ನೇ ಜಯ ವಿಜಯ. ತುಂಬ ಥ್ಯಾಂಕ್ಸ್ ಸರ್. ಇಲ್ಲಿ ನಾನು ನಿಮಗೆ ಹೇಳ್ದಂಗೆ ಇಲ್ಲಿ ಸ್ವಾಮಿ ವೆಂಕಟರಮಣ ಸ್ವಾಮಿ ಯಾವ ರೀತಿ ಹಸ್ತ ಇಟ್ಕೊಂಡಿದ್ದಾರೆ, ಇದು ಆ ಥರ ಇಲ್ಲ, ಬೇರೆ ಥರ ಇದೆ. ಅಭಯ ನಾರಾಯಣ ಅಂತ ಹೇಳ್ತಾರಂತೆ. ಅಭಯ ಹಸ್ತ ಇಟ್ಕೊಂಡಿದ್ದಾರೆ ಇವರು ಸ್ವಾಮಿಗಳು. ದೇವಸ್ಥಾನ ಸುತ್ತಲೂ ತುಂಬ ಚೆನ್ನಾಗಿದೆ. 1600 ಇತಿಹಾಸ ಅಂತ ಹೇಳಿದ್ರಲ್ಲ, ನೀವೇ ಕೇಳಿಸ್ಕೊಂಡ್ರಲ್ಲ. 1600 ವರ್ಷ ಅಂತೆ. ವಿಜಯನಗರ ಕಾಲ ಸಾಮ್ರಾಜ್ಯದಲ್ಲಿ ಕಟ್ಟಿದ್ದ ದೇವಸ್ಥಾನ ಅಂತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ ವಾತಾವರಣ. ಇದು ಸ್ವಾಮಿದ ಗರುಡಗಂಬ. ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಶ್ರಾವಣದಲ್ಲೂ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ಆಗುತ್ತಂತೆ. 3ನೇ ಶ್ರಾವಣ 4ನೇ ಶ್ರಾವಣ ಶನಿವಾರದಲ್ಲಿ ವಿಶೇಷ ಪೂಜೆ ಆಗುತ್ತಂತೆ. ಮತ್ತು ಚಾಮುಂಡೇಶ್ವರಿ ತೇರಾಗಿ ಮಾರನೇ ದಿವಸಕ್ಕೆ ಚಾಮುಂಡೇಶ್ವರಿದು ದಸರಾ ಉತ್ಸವ ಕೊನೆಯ ದಿನ ಆದಮೇಲೆ ಮಾರನೆಗೆ ಇಲ್ಲಿ ತೇರಂತೆ. ತುಂಬ ಚೆನ್ನಾಗತ್ತಂತೆ ರಥೋತ್ಸವ ಎಲ್ಲನೂ. ಅವರು ಪುರೋಹಿತರು ಹೇಳಿದ್ರು ನಮಗೆ. ಇಲ್ಲಿ ಶಂಕರಾಚಾರ್ಯದೊಂದು ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ವಾತಾವರಣ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಸಣ್ಣ ಸಣ್ಣ ಮಳೆ ಕೂಡ ಬರ್ತಾಯಿತ್ತು. ಹಳೇ ಕಾಲದ ದೇವಸ್ಥಾನ ಸ್ನೇಹಿತರೆ. ಇದು ನಿಜವಾಗಿ ನೋಡಿದ್ರೆ ನೋಡಿ, ಶಂಕರಾಚಾರ್ಯದ ವಿಗ್ರಹ ದೂರದಿಂದ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಒಂದು ದೊಡ್ಡದು ಕಲ್ಯಾಣಿ ಕೂಡ ಇದೆ. ಇದು ಕಲ್ಯಾಣಿನೂ ಕೂಡ ತುಂಬ ವರ್ಷದ ಹಳೆಯ ಕಲ್ಯಾಣಿ ಅಂತೆ. ಅವ್ರ ಪುರೋಹಿತರು ಹೇಳಿದ್ರು ಆಗಿನ ಕಾಲದಲ್ಲಿ ಈ ಕಲ್ಯಾಣಿಯಿಂದ ತಂದು ನೀರು ಸ್ವಾಮಿಗೆ ಅಭಿಷೇಕ ಮಾಡ್ತಾಯಿದ್ರಂತೆ. ಅಷ್ಟು ಚೆನ್ನಾಗಿತ್ತಂತೆ ಕಲ್ಯಾಣಿ ಅವಾಗಿದ್ದು. ಮುಂದೆ ಎಲ್ಲ ಅಮ್ಮ ಮಕ್ಕಳು ಮಗಳು ಅಳಿಯೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ಅರಳಿ ಮರ ಕೂಡ ಇದೆ, ಅದಕ್ಕೂ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಗಂಗೆ ಪೂಜೆ ಕೂಡ ಮಾಡಿದರು ಯಾರೋ ಕಲ್ಯಾಣಿಗೆ. ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ, ಹಳೆಯ ಕಾಲದ ಕಲ್ಯಾಣಿ ಅಂತ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಇಲ್ಲಿ ಮಂಡ್ಯ ಸುತ್ತಮುತ್ತ ಎಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದ್ದಾವೆ ಅಂದರೆ ನಾನು ನಿಮ್ಗೆ ಹೇಳ್ದಂಗೆ ನಿಜವಾಗ್ಲೂ ನಮ್ಮ ಕರ್ನಾಟಕನೇ ಸ್ವರ್ಗ ಸ್ನೇಹಿತರೆ. ನಾವು ಬೇರೆ ಊರಿಗೋಗಿ ದೇವ್ರುಗಳನ್ನ ನೋಡಬೇಕು ಹಂಗೆ ಹಿಂಗಂತೀವಿ. ಇಲ್ಲಿ ಸುಮಾರು ನಮ್ಮ ದೇವ್ರುಗಳೇ ಸುಮಾರು ಇದ್ದಾವೆ ನೋಡಿ. ಶಂಕರಾಚಾರ್ಯ ವಿಗ್ರಹ ತೋರಿಸ್ತೇನೆ ನಿಮಗೆ. ಭುವನ ಬಾ 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 ಓಡ್ಬಾ ಕಂಬ ಹೋಗ್ಬೇಡ ಏಯ್ ಬಾಯ್ದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.